ಬೇರೆಯವರೆಲ್ಲರನ್ನು ವಿತ್ತಾಂಡವಾದವನ್ನೇ ಮಾಡ್ತಾ ಇದ್ರೆ ವಿತ್ತಾಂಡ ಮಾಡ್ತಾ ಇದ್ರೆ ಕುಮಾರ್ ಒಂದ್ ಸೆಕೆಂಡ್ ಸರ್ ಏನ್ ಸರ್ ನಿಮ್ಮ ಒಂದು ಅಂದ್ರೆ ಈ ಸಂದರ್ಭದಲ್ಲಿ ದಿಸ್ ಇಸ್ ಟೂ ಅರ್ಲಿ ಬಿಕಾಸ್ ಇನ್ನೂ ಕಾಲಾವಕಾಶ ಇದೆ, ಇನ್ನೂ ಎಣಿಕೆ ಆಗ್ತಾ ಇದೆ, ಒಂದಷ್ಟು ಬದಲಾವಣೆಗಳು ಆಚೀಚೆ ಆಗಬಹುದು. ಆದರೂ ಕೂಡ ಸೊ ನಿಮ್ಮ ನಿಟ್ಟಿನಲ್ಲಿ ನಿಮ್ಮ ಆಯಾಮದಲ್ಲಿ ನೋಡೋದಾದ್ರೆ ಹೋಗೋದಾದ್ರೆ ನೀವು ಮಾಡಿರುವಂತಹ ಅಲಿಗೇಷನ್ಸ್ ಮತ್ತೊಂದು ಹೋಗ್ಲಿ ಜಾತಿ ಸಮೀಕರಣನಾದ್ರೂ ವರ್ಕೌಟ್ ಆಯ್ತಾ ಅದು ಆಗ್ಲಿಲ್ಲ, ಹೋಗ್ಬಿಟ್ರಲ್ಲ. ನಮ್ಮ ಅಲಿಗೇಷನ್ಸ್ ಅಲ್ಲಿ ನಮ್ಮ ಅಲಿಗೇಷನ್ಸ್ ಆಗಿ ಉಳಿದಿದ್ಯಾ? ಈ ದೇಶದ ಚುನಾವಣಾ ಆಯೋಗದಲ್ಲಿ ಈ ದೇಶದ 10 ಜನ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಈಗ ನಮ್ಮ ಅಲಿಗೇಷನ್ ಯಾವ ಸ್ಟೇಜ್ ಅಲ್ಲಿ ಇದೆ? ನಮ್ಮ ಅಲಿಗೇಷನ್ಗೆ ಉತ್ತರಗಳು ನ್ಯಾಯಾಂಗದಿಂದ ಏನ್ ಬರ್ತಾ ಇದಾವೆ? ಆಮೇಲೆ ಏನಾಗ್ತಾ ಆಮೇಲೆ ಏನ್ ಆಯೋಗ ಮಾಡಿದೆ ಇವಾಗ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಆಳಂದದಲ್ಲಿ ಏನಾಗಿದೆ ಈಗ? ಯಾಕೆ ಅವರೆಲ್ಲ ಆನ್ಸಿಪೇಟರಿ ಬೇಲ್ ತಗೊಳ್ತಾ ಇದ್ದಾರೆ? ನಾವು ಅಲಿಗೇಷನ್ಸ್ ಇದೆ. ಆಮೇಲೆ ಎರಡನೇದು ನಾನು ಅಪ್ರಿಷಿಯೇಟ್ ಮಾಡಿದ್ದು ಏನಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ 72% ಪೋಲಿಂಗ್ ಆಗಿದೆ, ಅದರಲ್ಲಿ 72% ಮಹಿಳೆಯರದಾಗಿದೆ. ನಮ್ಮದು ಕಾಂಗ್ರೆಸ್ ಅಚೀವ್ಮೆಂಟ್ ಏನಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕನ್ನೋ ಮೂಲ ಉದ್ದೇಶ. ನಂಬರ್ 2 ಈ ಕಡೆ ಬರ್ಬೋದು, ನಂಬರ್ ಆ ಕಡೆ ಹೋಗ್ಬೋದು, ಇಲ್ಲ ಒಂದು ಚುನಾವಣೆಯಲ್ಲಿ ನಾವು ಬರ್ಬೋದು, ನಾವು ಚುನಾವಣೆ ಪ್ರಜಾಪ್ರಭುತ್ವ ಗೆಲುವೇ ನಮ್ಮ ಗೆಲುವು. ಆ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿರೋದು. ಆದ್ರೆ ರೀತಿ ನಾವೇನ್ ಹೇಳ್ತಾ ಇದೀವಿ ಈಗ SIR ಏನಾಗಿದೆ? SIR ನಾವು ಒಂದೇ ಮೊದಲನೇದು ಒಪ್ಕೊಂಡಿದ್ದೀನಿ, ಚುನಾವಣೆ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗಿಂತ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿತೀಶ್ ಕುಮಾರ್ ಫೇಸ್ ಇರೋದು ಇವತ್ತು. ನಿತೀಶ್ ಕುಮಾರ್ ಉದಾಹರಣೆಗೆ ನಿತೀಶ್ ಕುಮಾರ್ಗೆ ಹೋದ ಚುನಾವಣೆಯಲ್ಲಿ ಏನು ತೊಂದರೆ ಕೊಟ್ಟರು? LJP ಇವರು ಪಾಸ್ವಾನ್ ಮಗನ ಮೇಲೆ ಎಷ್ಟು ಸೀಟ್ ಹಾಕಿದ್ರು, ಪಾಸ್ವಾನ್ ಮಗ ಎಷ್ಟು ಸೀಟಲ್ಲಿ ತೊಂದರೆ ಕೊಟ್ಟು ಎಷ್ಟು ಸೀಟ್ ಗೆದ್ದ? ಒಂದೇ ಒಂದು 172 ಸೀಟ್ ಕಂಟೆಸ್ಟ್ ಮಾಡಿ ಒಂದು ಸೀಟಲ್ಲಿ ಲಾಸ್ಟ್ ಟೈಮ್ ಗೆದ್ದಿರೋದು. ಇವಾಗ ಪಾಸ್ವಾನ್ ಸೇರಿಸ್ಕೊಂಡ್ರು. ನಿತೀಶ್ ಕುಮಾರ್ ಅವರು ನೋಡಿ 50 ವರ್ಷದ ರಾಜಕಾರಣದಲ್ಲಿ ಈ ದೇಶದಲ್ಲಿ ಅವರೊಬ್ಬರೇ ಇವತ್ತು ಚುನಾವಣೆಯಲ್ಲಿ ಆಕ್ಟಿವ್ ಆಗಿರೋದು. ಅವ್ರದೇ ಆದಂಥ ಸಿದ್ಧಾಂತಗಳಿದೆ, ಅವ್ರದೇ ಆದಂಥ ವೋಟ್ ಬ್ಯಾಂಕ್ ಇದೆ, ಇವತ್ತೆಲ್ಲ ಒಗ್ಗೂಡಿದೆ, ಸಂತೋಷ ಆಗಿದೆ. ಬಟ್ ನಾವೆಲ್ಲ ಹಿಡಿದಿದ್ದೇನೋ, ನಮಗೆ ಲಾಸ್ಟ್ ಟೈಮ್ 9% ವೋಟ್ ಇತ್ತು, ಈ ಸತಿ ನಮಗೆ 9% ಇತ್ತು. ನಾವು RJD ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದೀವಿ. RJD ಒಬ್ಬ ಯುವಕನ ನಾವು ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ. ನಾವು ಚುನಾವಣೆಗೆ ಮುಂದೆನೆ ಅವ್ರನ್ನ ಮುಖ್ಯಮಂತ್ರಿ ಫೇಸ್ ಅಂತ ನಾವು ಪ್ರೊಜೆಕ್ಟ್ ಮಾಡಿದ್ದೀವಿ. ಆಯ್ತು, ಜನ ಏನ್ ತೀರ್ಮಾನ ಕೊಡ್ತಾರ ಇದರಿಂದಲೇ. ಈಗ ಜಂಗಲ್ ರಾಜ್ 20-30 ವರ್ಷ ಈಗ ಹೌದು, ಚುನಾವಣೆಗೆ ಮೊದಲು 190 ಬರ್ತಾ ಇದೆ. NDA 190, ಮಹಾಗಠಬಂಧನ್ 50. ಎಷ್ಟು ದೊಡ್ಡ ಮಟ್ಟದ ವಿಕ್ಟರಿ ಬರ್ತಾ ಇದೆ ಬಿಜೆಪಿ ಮೈತ್ರಿಕೂಟಕ್ಕೆ ಅಂದ್ರೆ. ಆಮೇಲೆ ಇನ್ನೊಂದು ವಿಚಾರ, ನಿಮ್ ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ 7ರಲ್ಲಿ ಮಾತ್ರ ಮುನ್ನಡೆ, 61 ಸ್ಪರ್ಧೆ ಮಾಡಿದ್ರಿ, 7ರಲ್ಲಿ ಮುನ್ನಡೆ. ಎಷ್ಟು ಸ್ಟ್ರೈಕ್ ರೇಟ್ ನಿಮ್ಗೆ? 5% ಇಲ್ಲ ಸ್ಟ್ರೈಕ್ ರೇಟ್ ಹಂಗೆ ನೋಡ್ಕೊಂಡ್ರೆ. ಅಷ್ಟು ಅಂದ್ರೆ ರಾಹುಲ್ ಗಾಂಧಿ ಆಲ್ಮೋಸ್ಟ್ ಕಳೆದ 1 ವರ್ಷದಿಂದ ಬಿಹಾರ ಚುನಾವಣೆನ ಪಿಚ್ ಮಾಡಿದ್ರು, ಮತಚೋರಿ ಆಗಿರ್ಬೋದು, ಬೇರೆ ಬೇರೆ ವಿಚಾರನ ಪಿಚ್ ಮಾಡಿದ್ರು. ಬಟ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿ 61ರಲ್ಲಿ ಈಗ ಮುನ್ನಡೆ ಇರೋದು 7ರಲ್ಲಿ. ನಿಮ್ಮ ಪರ್ಸೆಂಟೇಜ್ ವೋಟ್ ಆಫ್ ಶೇರಿಂಗ್ ಅಲ್ಲಿ 8% ವೋಟ್ಸ್ ತಗೊಂತ ಇದೆ ಕಾಂಗ್ರೆಸ್. ಆಸ್ ಪರ್ ಎಲೆಕ್ಷನ್ ಕಮಿಷನ್ ಪ್ರಕಾರ 8% ಕಾಂಗ್ರೆಸ್ ವೋಟ್ ತಗೊಂಡಿದೆ. LJP 6% ವೋಟ್ ಶೇರ್ ಇದೆ. ಸ್ಪರ್ಧೆ ಮಾಡಿದ್ದು ಕೇವಲ 29 ಕ್ಷೇತ್ರದಲ್ಲಿ 6% ವೋಟ್ ತಗೊಂಡಿದೆ. ಆಮೇಲೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ RJD ಬಿಜೆಪಿಗಿಂತ ಜಾಸ್ತಿ ವೋಟ್ ಶೇರ್ ತಗೊಳ್ತಾ ಇದೆ. 22.72 RJD ಇದೆ, ಬಿಜೆಪಿದು 22.52 ಇದೆ. JDU ಜಾಸ್ತಿ ಮುನ್ನಡೆ ಸಾಧಿಸ್ತಾ ಇದೆ, ಬಟ್ ಅವ್ರ ವೋಟ್ ಶೇರ್ ಇರೋದು 18%. ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂತ? ಇಂಡಿಕೇಟ್ ನೋಡಿ, ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂತ. ಮ್ಯಾನೇಜ್ಮೆಂಟ್ಗಾಗ ನಾವೀಗ ನಿತೀಶ್ ಕುಮಾರ್ ಅವ್ರದ್ದು ಲಾಸ್ಟ್ ಟೈಮು RJD ಜೊತೆ ಹೋದಾಗ ಈ ದೇಶದ ಪ್ರಧಾನಮಂತ್ರಿ ನಿತೀಶ್ ಕುಮಾರ್ ಏನು ಹೇಳಿದರು ಅಂದರೆ, ಅವಕಾಶವಾದಿಗಳು ಇಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು, ಅವ್ರು ಇಷ್ಟು ತಗೊಳ್ಳಿ. RJDಲಿರುವಾಗ ನಿತೀಶ್ ಕುಮಾರ್ ಏನು ಸರ್ಟಿಫಿಕೇಟ್ ಕೊಡ್ತಾರೆ BJP ಅವರು, ಇವತ್ತು ಏನು ಸರ್ಟಿಫಿಕೇಟ್ ಕೊಡ್ತಾರೆ BJP? ಈಗ ಅವರು ಸಾಹೇಬ್ರು ಹೇಳ್ದಂಗೆ ಫಸ್ಟ್ ಫೇಸಲ್ಲಿ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿ ಎಷ್ಟು, ಆಮೇಲೆ ಅದು ಈಗ ಪ್ರಶಾಂತ್ ಕಿಶೋರ್ ಅವರು ಚುನಾವಣಾ ಅಭ್ಯರ್ಥಿಗಳನ್ನ ಹಾಕಿದ್ರು, ಒಬ್ಬ ವೆಲ್ ಎಜುಕೇಟೆಡ್ IPS ಆಫೀಸರ್ನಾಗಿದ್ರು. ನಾಮಿನೇಷನ್ ಮಾಡಿ 4ನೇ ದಿವಸ ಕಿಡ್ನಾಪ್ ಮಾಡ್ಕೊಂಡು 4 ಜನನ ವಿಡ್ರಾ ಮಾಡಿಸಿದ್ದಾರೆ. 3 ಜನ 4 ಜನ ಯಾರು ಎಲ್ಲಾದರೂ ಉಂಟಾ? ಈ ಪ್ರಜಾಪ್ರಭುತ್ವ ಉಳಿತದ ಈ ಥರ ಚುನಾವಣೆಗಳು ಮಾಡಿದ್ರೆ? ಅದು ಯಾವುದಾದ್ರೂ ಕಾಂಗ್ರೆಸ್ ಏನಾದರೂ ಒಂದು ಮಾಡಿದ್ರೆ ಅದನ್ನ ಇತಿಹಾಸದಲ್ಲಿ 25 ವರ್ಷ 50 ವರ್ಷದ ಉದಾಹರಣೆ ಹೌದು ಇದ್ರು. ಬಟ್ ಅಂದ್ರೆ ಡಿಸ್ಟ್ರಾಯ್ ಮಾಡೋದು, ಅವ್ರ ಕಾನ್ಫಿಡೆನ್ಸ್ ನ ಕೊಲಾಪ್ಸ್ ಮಾಡೋದು, ಅಂದ್ರೆ ಅದಕ್ಕೆ ಒಂದು ಭೂಮಿಕೆ ಸಿದ್ಧ ಮಾಡೋದು. ಚುನಾವಣೆಗಳಲ್ಲಿ ಏನು ಕಾನ್ಫಿಡೆನ್ಸ್ ನ ಕೊಲಾಪ್ಸ್ ಮಾಡಿ ಅದನ್ನೇನು ಮಾಡಬೇಕು ಆ ಕಲೆ ಅಮಿತ್ ಶಾ ಅವ್ರ ಕರಗತ ಆಗಿದೆ. ಅಮಿತ್ ಶಾ ಅವತ್ತು ಇಷ್ಟೇ ನೋಡ್ಕೊಳ್ಳಿ, ಅವ್ರು ಫಸ್ಟ್ ಅವರು ಚುನಾವಣೆ ಈ ಸ್ಟೂಡೆಂಟ್ ಪಾಲಿಟಿಕ್ಸ್ ಎಂಟ್ರಿ ಆಗಿರೋದು ಹೇಗೆ ಅಂತ ಹೇಳಿದ್ರೆ, ಇದೇ ಚುನಾವಣೆ ಸ್ಟೂಡೆಂಟ್ ಕಾಲೇಜಲ್ಲಿ ಕಂಟೆಸ್ಟ್ ಮಾಡಿದಾಗ ಅವ್ರ ಅಪೋಸಿಟ್ ಒಂದು ಗರ್ಲ್ ಕ್ಯಾಂಡಿಡೇಟ್ ಅಪೋಸಿಟ್ ಇರ್ತಾಳೆ, ಅವ್ರ ಮನೆಯವ್ರಿಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಮನೆಯವ್ರಿಗೆಲ್ಲ ಹಿಂದಿನ ದಿವಸ ಫೋನ್ ಬರುತ್ತೆ, ನೀವು ನಾಳೆ ಗಲಾಟೆ ಆಗುತ್ತೆ, ನೀವು ಓಟ್ ಹಾಕಕ್ಕೆ ಬಿಡಬೇಡಿ ನಿಮ್ಮ ಮಗಳನ್ನ ಅಂತ. ಆ ಥರ 130 ಜನ ಓಟ್ ಹಾಕಕ್ಕೆ ಬಂದಿಲ್ಲ ಗರ್ಲ್ಸ್ ಆ ಕಾಲದಲ್ಲಿ. ಅಮಿತ್ ಶಾ ಅವರು ಕಾಲೇಜ್ ಕಂಟೆಸ್ಟ್ ಮಾಡಿದಾಗ ನೀವು ಚೆಕ್ ಮಾಡಿ ABP ವರ್ಸಸ್ ಅದು ಸ್ಟಾರ್ಟ್. ಹೌದು, ಅದನ್ನ ಮೈಗೂಡ್ಸ್ಕೊಂಡ್ ಬಂದಿರೋರು ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ಹೆಂಗೆ ನಾವು ಕಾಂಗ್ರೆಸ್ ಸಾಧನೆ ಏನಂತ ನಂಬರ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಸಾಧನೆ ನಾವಲ್ಲ,
ಬಿಜೆಪಿಯವರು ಇರ್ಲಿ, ಮಾತಾಡೋಣ ಸರ್, ಬಿಜೆಪಿಯವರು ಒಬ್ಬ ಮಾಜಿ ಮಂತ್ರಿ ಅಹಮದ್ ತೀರ್ಕೊಂಡಿದ್ದಾರೆ. ಅವ್ರೋಗಿ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾರೆ 50 ವರ್ಷ ಪಾಕಿಸ್ತಾನ ಇಂಡಿಯಾ ಕಂಪೇರ್ ಮಾಡ್ಕೊಂಡು ಏನ್ ಅಚೀವ್ಮೆಂಟ್ಸ್, ಆ ಅಚೀವ್ಮೆಂಟ್ ಎಲ್ಲ ಕಾಂಗ್ರೆಸ್ ಅಚೀವ್ಮೆಂಟ್, ಒಂದು ಇಲ್ಲ ನಾನ್ ಕಾಂಗ್ರೆಸ್. ಸುಷ್ಮಿತಾ ಸ್ವರಾಜ್ ವಿಶ್ವಸಂಸ್ಥೆಯಲ್ಲಿ ಏನ್ ಹೇಳಿದ್ದಾರೆ ಒಂದ್ಸತಿ ರಿಹರ್ಸಲ್ ಮಾಡ್ಕೊಳ್ಳಕ್ಕೆ ಹೇಳಿ ಬಿಜೆಪಿ ಅವರಿಗೆ ಏನ್ ಕಾಂಗ್ರೆಸ್ ಅಚೀವ್ಮೆಂಟ್ ಅಂತ ಗೊತ್ತಾಗುತ್ತೆ. ಎಕ್ಸೈಟ್ಮೆಂಟ್ ಅಲ್ಲಿ ಪಾಪ ಹೆಸರುಗಳನ್ನು ಏನ್ ಬರೀ ಬಿಜೆಪಿ ಎಲ್ಲ ಫುಲ್ ಹೈಜಾಕ್ ಮಾಡ್ಬಿಟ್ಟಿದ್ರು ಹಾಗಾದ್ರೆ. ಸರ್ ಅದು ಏನಂದ್ರೆ ಸೋಲಿನ ಹತಾಶೆ ಪಾಪ ಆರ್ತನಾದ ಸರ್, ಹತಾಶೆ ಏನಿಲ್ಲ ಇವ್ರೆ. ಆರ್ತನಾದ ಅದು. ಯಾಕೆಂದ್ರೆ ಸರ್ ಭೂಮಿಕೆ ಸಿದ್ಧ ಅಂದ್ರು ಇವರು ವೋಟ್ ಚೋರಿ ಅಂತ 16 ದಿನ ಓಡಾಡಿದ್ರ ಸರ್ ಇಡೀ ಬಿಹಾರ ಯಾವ ಭೂಮಿಕೆ ಸಿದ್ಧ ಮಾಡಿದ್ರು. ಯಾಕಂದ್ರೆ ಇವರ ಫಾಲ್ಸ್ ನರೇಟಿವ್ ಆಗ್ಬೋದು, ಜನರಿಗೆ ಇಷ್ಟ ಆಗಿಲ್ಲ ಸರ್. ಅದಲ್ಲಿ ಜನರು ಹೇಳ್ತಾ ಇದಾರೆ ನಾವ್ ಕೇಳಿ ಯಾವ ಕಾಲದಲ್ಲಿ ಇದ್ದೀರಾ ಗುರುವೆ, ನಾವು ಕೇಳ್ತಾ ಇದೀವಿ ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ಎಲೆಕ್ಷನ್ ಮೊದಲ ದಿವಸ 700 ಕೋಟಿ ಏನ್ ಕಳಿಸ್ತಾ ಇದ್ರಿ? ಕೇವಲ ಬರೀ ಒಂದು ಅಲಿಗೇಷನ್ ಆಗಿರಲಿಲ್ಲ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಓ ಈ ರೀತಿ ಮುನ್ನಡ್ಕೊಂಡು ಹೋದ್ರೆ ಹೆಂಗ ನಮ್ ದೇಶ, ಹಂಗಾದ್ರೆ ಹಿಂಗ ನಾವು ವೋಟ್ ಹಾಕೋದಲ್ಲ, ಹಂಗಾದ್ರೆ ಏನ ಉಪಯೋಗ? ಫಸ್ಟ್ ಆಫ್ ಆಲ್ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರತ್ತೆ. ಅದು ಈ ಸರಿ ದಾಖಲೆ ವೋಟಿಂಗ್ ಆಗಿದೆ 67%. ಆದ್ರೆ ಆ ಒಂದು ಏನೋ ಪ್ರಕ್ರಿಯೆ ಏನಿದೆಯಲ್ಲ ವೋಟ್ ಚೋರಿ, ಬಟ್ ಅವರು ಅಲಿಗೇಷನ್ ಆಗಿ ಇಟ್ಕೊಂಡ್ರೆ ಹೊರತು ಎಲ್ಲೂ ಹೋಗ್ಲಿ ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಸೀರಿಯಸ್ ಆಗಿ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ತನಿಖೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಆಗ್ಲಿಲ್ಲ. ಬಟ್ ಆದ್ರೆ ಇವತ್ತಿನ ಈ ರಿಸಲ್ಟ್ ನೋಡ್ತಾ ಇದ್ರೆ ಅಥವಾ ಈ ಅಲಿಗೇಷನ್ಗೆ ತಾಳೆ ಹಾಕಬಹುದಾ? ಏನಾದ್ರೂ ಆಗತ್ತಾ? ಹೆಂಗೆ? ವೋಟ್ ಚೋರಿ ಬಗ್ಗೆ ಇಲ್ಲಿವರೆಗೂ ಇಲೆಕ್ಷನ್ ಕಮಿಷನ್ ಯಾವುದೇ ಸಮಾಧಾನಕ ಉತ್ತರ ಕೊಟ್ಟಿಲ್ಲ. ಒಂದು ಅಲಿಗೇಷನ್ ಅನ್ನ ಇಂಪಾರ್ಟೆಂಟ್ ಆದ ಪಕ್ಷ, ಇಂಪಾರ್ಟೆಂಟ್ ಆದ ವ್ಯಕ್ತಿ ಎತ್ತಿದಾಗ ಅದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಚುನಾವಣಾ ಕಮಿಷನ್ಗೆ ಇರುತ್ತೆ. ಚುನಾವಣಾ ಕಮಿಷನ್ ಇಲ್ಲಿವರೆಗೂ ಅದು ಕೊಟ್ಟಿಲ್ಲ. ಅದು ಯಾವುದೇ ಪ್ರಜಾಸತ್ತಾತ್ಮಕವಾಗಿ ನಡಿಬೇಕಾದ ಪ್ರಕ್ರಿಯೆಯನ್ನು ನಡೀತಾ ಇಲ್ಲ ನಮ್ಮ ದೇಶದಲ್ಲಿ. ಹೇಳಿ ಸರ್ ಸರ್ ನನ್ನ ಮುಗಿಲಿ, ಆಮೇಲೆ ನೀವು ಮಾತಾಡಿ. ನಾನು ಮೇಡಮ್ ಹೇಳಿದ್ರು ಇದನ್ನ ಏನು ಅಲಿಗೇಷನ್ ತೆಗೆದಿದ್ದಾರೆ, ಅಲಿಗೇಷನ್ ಅನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ, ಇದು ಜನರ ಮುಂದೂ ತೆಗೆದುಕೊಂಡು ಹೋಗಲು ಸಂಪೂರ್ಣವಾಗಿ ಸಫಲರಾಗಿಲ್ಲ. ಯಾಕಂದ್ರೆ ಒಬ್ರು ಅವ್ರ ನಾಯಕರು ಅದನ್ನ ಇಶ್ಯೂ ಎತ್ತಾರೆ, ಆ ನಾಯಕರು ಎತ್ತಿದ್ಮೇಲೆ ಅದನ್ನ ಪೂರ್ತಿ ಕಾರ್ಯಕರ್ತರು ಅದನ್ನ ಜನರು ತಲುಪಿಸಬೇಕಾದ ಕಾರ್ಯ ಮಾಡಬೇಕು. ನಮ್ಮ ರಾಜ್ಯದಲ್ಲೇ ನಾವು ನೋಡ್ತಿದ್ದೇವೆ, ರಾಜಣ್ಣ ಅಂತ ಮಂತ್ರಿಗಳೇ ಅದ್ರ ವಿರುದ್ಧ ಮಾತಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಪಕ್ಷದಲ್ಲಿ ಇನ್ನೂ ಹೋರಾಡಬೇಕಾದ ಕಿಚ್ಚೆ ಹುಟ್ಟಿಲ್ಲ ಅಂತ ಅನ್ಸುತ್ತೆ.